ನಮಸ್ತೆ, ಇದು ನಿಮ್ಮ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದು ನಮ್ಮ ಶಿಬಾರಗಟ್ಟಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯ ಮುದ್ದು ಮಕ್ಕಳೊಂದಿಗೆ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಮಾಡಿರ್ತಾರೆ. ಶಿಬಾರಗಟ್ಟಿ ಗ್ರಾಮದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಸಂಭ್ರಮಾಚರಣೆ ಮಕ್ಕಳಿಂದ ಒಂದು ನೆರವೇರಲ್ಪಟ್ಟಿರುತ್ತದೆ. ಕನ್ನಡ ನಾಡು ನುಡಿ ಜಲದ ಬಗ್ಗೆ ಹಾಗೂ ದೇಶದ ನಾಗರಿಕರಾಗುವ ಮಕ್ಕಳಿಗೆ ದೇಶದ ಅಭಿಮಾನ ಹೆಚ್ಚಿಸುವಂತಹ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಈ ಒಂದು ದೇಶದ ಪ್ರೇಮದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಅಂತ ಈ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಆದಂತಹ ಶ್ರೀಮತಿ ಮಂಜುಳಾ ಕುಶಪ್ಪನವರವರು ಮಾತನಾಡಿ ಸವಿಸ್ತಾರವಾಗಿ ಹೇಳಿರ್ತಾರೆ. ಅದೇ ರೀತಿ ಶಿಬಾರಗಟ್ಟಿ ಗ್ರಾಮದ ಒಂದು ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಕಾರ್ಯಗಳ ಒಂದು ಬಗ್ಗೆನೂ ಕೂಡ ಅವರು ಮಾತಾಡಿದ್ರು. ಯಾಕಂದರೆ ಶಿಬಾರಗಟ್ಟಿ ಗ್ರಾಮದ ಒಂದು ಗ್ರೌಂಡ್ ಕೂಡ ಸರಿಯಾಗಿಲ್ಲ, ಒಂದು ಗ್ರೌಂಡ್ ಕೂಡ ಮಾಡಿಕೊಡಿ. ಈ ಒಂದು ಮಕ್ಕಳಿಗೆ ತಮ್ಮದೇ ಆದಂಥ ಮಕ್ಕಳಿಗೆ ಒಂದು ಪ್ರೇರೇಪಣೆ ಆಗುತ್ತೆ, ಅವರಿಗೆ ಒಂದು ಆಡಲಿಕ್ಕೆ, ಅವರಿಗೆ ಒಂದು ಒಂದು ಆ ಪಾಠವನ್ನು ಕಲೀಲಿಕ್ಕೆ ಬೇಕಾದಂತಹ ಅಗತ್ಯ ಸಲಕರಣೆಗಳನ್ನು ಕೂಡ ಕೊಡಿ. ಯಾಕೆ ಇದನ್ನು ಮಾಡಿಲ್ಲ ಅಂತ ವೇದಿಕೆಯ ಮೇಲೆ ಪ್ರಶ್ನೆ ಮಾಡುವಂತಹ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಇವತ್ತು ಜಿಲ್ಲಾಧ್ಯಕ್ಷರು ಮಾಡಿದರು. ಈ ಒಂದು ಮಹದಾಸೆಯನ್ನು ಮಕ್ಕಳಿಗೆ ತುಂಬಿದರು. ಒಂದು ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದಂಥ ಸಮಾಜ ಕಟ್ಟೋಣ ಅನ್ನುವಂತಹ ಸಂದೇಶವನ್ನು ಕೂಡ ಒಂದು ಈ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಮತಿ ಮಂಜುಳಾ ಕುಶಪ್ಪನವರವರು ತಿಳಿಸಿಕೊಟ್ರು. ಇದೇ ರೀತಿ ಮಕ್ಕಳು ನಾಡನುಡಿ ಜಲದ ಬಗ್ಗೆ ಕೂಡ ಅಭಿಮಾನವನ್ನು ಹೊಂದಬೇಕು, ದೇಶದ ಪ್ರೇಮವನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹ ವಿಷಯವನ್ನು ಕೂಡ ಅವರು ಅಲ್ಲಿ ಆ ಒಂದು ಇರ್ತಕ್ಕಂಥ ಮಕ್ಕಳ ಮುಂದೆ ಒಂದು ತಿಳುವಳಿಕೆಯ ಮಾತುಗಳನ್ನು ತಿಳಿಸಿರ್ತಾರೆ. ಯಾಕಂದ್ರೆ ಭಾರತ್ ಮಾತಾ ಕಿ ವಂದೇ 79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಈ ಶಿಬಾರಗಟ್ಟಿ ಗ್ರಾಮದ ಗುರು ಹಿರಿಯರಿಗೂ ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದರಿಗೂ ನಿಮ್ಮನ್ನ ಎಲ್ಲ ಮುದ್ದು ಮಕ್ಕಳಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕೋರ್ತೀನಿ. ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಗೆ ಶಿಲ್ಪ ಆಚರಣೆ ಮಾಡಕ್ ಸಿಕ್ಕಿಲ್ಲ. ಅದು ಎಷ್ಟೊಂದು ತ್ಯಾಗ, ಬಲಿದಾನ, ರಕ್ತದ ಒಂದು ಹೆಣಗಳ ರಾಶಿಯಿಂದ ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಸ್ವಾತಂತ್ರ್ಯದ ಧ್ವಜ ನಮ್ಮ ದೇಶದ ನೆತ್ತರನ್ನು ಹಾರಾಡ್ತಿದೆ ಅಂದ್ರೆ ನನ್ನ ದೇಶದ ಸೈನಿಕರು ಕಾರಣ ಅಂತ ಹೇಳ್ತಾರೆ. ಯಾಕಂದ್ರೆ ಸಿಕ್ಕಂತ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಯಾರು ಬಂದಿದ್ದಾರಪ್ಪ ಅಂದ್ರೆ ನಮ್ಮ ದೇಶದ ಸೈನಿಕರು. ಅವರಿಗೂ ಕೂಡ ನಾವು ಯಾವಾಗಲೂ ಋಣಿಯಾಗಿರೋಣ. ಅವರಿಂದ ನಮ್ಮ ಬದುಕು ಇಷ್ಟೊಂದು ಚೆನ್ನಾಗಿ ನಡೀತಿದೆ ಅಂತ ಹೇಳಕ್ ನಾವು ನೆಮ್ಮದಿಯಾಗಿ ನಮ್ಮ ಭಾರತ ದೇಶದಲ್ಲಿ ಉಸಿರಾಡ್ತಿದ್ದೇವೆ ಅಂದ್ರೆ ನಮ್ಮ ದೇಶದ ಸೈನಿಕರು ಕಾರಣ. ಆದರೂ ಪಾಕಿಸ್ತಾನವರು ನಮ್ಮ ದೇಶಕ್ಕೆ ಮೇಲೆ ಅವರು ಯುದ್ಧವನ್ನು ಮಾಡ್ತಿದ್ದಾರ. ಅವರಿಗೆ ತಕ್ಕ ಪರಿಪಾಠವನ್ನು ನಮ್ಮ ನರೇಂದ್ರ ಮೋದಿಯವರು ಕಲಿಸ್ತಿದ್ದಾರೆ. ಯಾಕಪ್ಪ ಅಂದ್ರೆ ನರೇಂದ್ರ ಮೋದಿಜಿಯವರಿಗೆ ನಾವು ಯಾವುದ ಪಕ್ಷದ ಪರವಾಗಿ ಇಲ್ಲ, ಆದ್ರೆ ನಾವು ಕನ್ನಡ ಪರ ಸಂಘಟನೆ ಹೋರಾಟಗಾರರು. ನಾವು ಯಾವ ಪಕ್ಷಕ್ಕೆ ಅಂತ ನಾವು ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಡುವರು. ಹಾಗಾಗಿ ಈ ಶಿಬಾರಗಟ್ಟಿ ಗ್ರಾಮಕ್ಕೆ ಒಂದು ಇತಿಹಾಸ ಇದೆ. ನಮಗೆ ತಿಳಿದ ಮಟ್ಟಿಗೆ ಈ ಶಿಬಾರಗಟ್ಟಿ ಗ್ರಾಮದಲ್ಲಿ ಶಿವಾಜಿ ಮಹಾರಾಜರು ವಾಸವಾಗಿದ್ರು ಅಂತ ಕೇಳಿದರು. ಆ ಶಿವಾಜಿ ಮಹಾರಾಜ ಹೆಂಗಿದ್ರಂದ್ರ ಧೀರದಲ್ಲಿ ಧೀರ, ಶೂರನಲ್ಲಿ ಶೂರ, ಚಂದ್ರನ ಹೊಳಪಿನಂತೆ ಮಿನುಗುತ್ತಿರುವ ಶಿವಾಜಿ ಮಹಾರಾಜರಿದ್ರು. ಅಂತ ಒಂದು ಶಿವಾಜಿ ಮಹಾರಾಜರ ಊರು ನೆನೆಸಿದಾರಪ್ಪ ಅಂದ್ರೆ ನೀವೆಲ್ಲರೂ ಪುಣ್ಯವಂತರು, ನೀವೆಲ್ಲರೂ ಸಂಘಟನೆಯಲ್ಲಿ ತೊಡಗಬೇಕನ್ನೋದು ನಮ್ಮ ಆಸೆ. ಯಾಕಂದ್ರೆ ಅಂತ ಮಹಾರಾಜರ ವಾಸವಾಗಿದ್ದ ಒಂದು ಈ ನಿಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಈ ನಮ್ಮ ವಿಜಯ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಸೇರ್ಪಡೆಯಾಗಲಿ. ಯಾಕಂದ್ರೆ ನೀವು ಏನೋ ಒಂದು ಕುಟುಂಬ ಕೊರತೆ ಇದ್ದರೂ, ನಿಮ್ಮ ಆರ್ಥಿಕವಾಗಿ ಆಯ್ತು, ನಿಮ್ಮ ಊರಿನ ಗ್ರಾಮಸ್ಥರ ಆಯ್ತು, ಏನೋ ಪ್ರಾಬ್ಲಮ್ ಇದ್ರು ಅದನ್ನ ನಮ್ಮ ಜೊತೆ ಹಂಚ್ಕೊಂಡು ನಾವು ನಿಮ್ಗೆ ಸದಾ ಯಾವಾಗಿದ್ರು ಬೆನ್ನೆಲುಬಾಗಿರ್ತೇವೆ. ಇನ್ನೊಂದು ನಾವು ರಿಕ್ವೆಸ್ಟ್ ಅಂದ್ರೆ ಈ ಊರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರಿಗಾರು ನಮ್ಗೆ ಗೊತ್ತಿಲ್ಲ, ಆದ್ರೆ ಇದನ್ನು ಸರಿ ಮಾಡ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಂತ ಹೇಳ್ತೇನೆ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಾವು ಬಂದು ನೋಡ್ತು ಅವಾಗ ಈ ಗ್ರೌಂಡ್ ಒಂದು ಅದು ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮ್ಮ ಊರಿಂದ ನೀವು ಕೆಲಸ ಮಾಡಿಲ್ಲ ಅಂದ್ರೆ ನೀವು ಬೇರೆಯವ್ರಿಗೆ ಏನು ಕೆಲಸ ಮಾಡಿಕೊಡ್ತೀರಿ? ನಿಮ್ಮ ಶಾಲೆಯ ಮಕ್ಕಳೆಲ್ಲ ಕಲಿತಿರೋದು ಇದು ಒಂದು ಸಲ ನೀವು ಒಂದು ಕಾಂಟ್ಯಾಕ್ಟ್ ಇದನ್ನು ಮಾಡಿದ್ರೆ ಅದು ಎಷ್ಟು ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಇದನ್ನ ಯಾಕೆ ನೀವು ಇನ್ನೂವರೆಗೆ ಮಾಡೋಕ್ಕಾಗಿಲ್ಲ? ಅದನ್ನ ದಯವಿಟ್ಟು ವಿನಂತಿ. ಯಾಕಂದ್ರೆ ಅವ್ರು ನಿಮ್ಮ ಮಕ್ಕಳು ನೋಡ್ರಿ ಎಲ್ಲ ಒಂದು ದೊಡ್ಡ ಸ್ಕೂಲ್ ಹೋಗ್ತಾ ಬಡ ಮಕ್ಕಳಿಗೆ ಕನ್ನಡ ಶಾಲೆ ಇರ್ತಾರೆ, ಅವ್ರು ಒಂದು ಅನುಕೂಲ ಮಾಡಿಕೊಡ್ರಿ ದಯವಿಟ್ಟು. ನಮ್ಮ ಕನ್ನಡ ಶಾಲೆ ಮಕ್ಕಳು ಏನು ಕಡಿಮೆ ಇಲ್ರಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಟ್ಟ
ಅವರು ಕನ್ನಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳನ್ನ ಕೇಳಿ ನಿಮ್ಮ ಹೆಸರು ಏನಾದ್ರೂ ತಮ್ಮ ಹೆಸರು ಅಷ್ಟೇ ಹೇಳ್ತಾರೆ ಮನೆ ನಮ್ಮ ಕನ್ನಡ ಶಾಲೆ ಮಕ್ಕಳನ್ನ ಕೇಳಿ ಅವ್ರ ಮುತ್ತಾದ ಹೆಸರು ಮಠನೂ ಹೇಳ್ತಾರೆ. ಅಂತ ಧೈರ್ಯ ಯಾರಿಗಿದೆ ನಮ್ಮ ಕನ್ನಡ ಶಾಲೆ ಮಕ್ಕಳಿಗೆ. ನಾವೆಲ್ಲರೂ ಕನ್ನಡವನ್ನು ಕಲಿತು ಕನ್ನಡವನ್ನು ಬೆಳೆಸೋಣ, ಕನ್ನಡವನ್ನು ಉಳಿಸೋಣ. ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಿಬಾರಗಟ್ಟಿ ಗ್ರಾಮದ ಗುರುಗಳಿಗೂ ಶಾಲಾ ಸಿಬ್ಬಂದಿಯವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನ್ನ ಮಾತು ಮುಗಿಸುತ್ತೇನೆ. ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ತುಕಾರಾಮ್ ಮೆಹತೆ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಾ ಕಶ್ಯಪ್ನವರು, ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಮಲ್ಲನ್ನವರು ಹಾಗೂ ಮಾಂತೇಶ್ ಭಂಡಾರಿಮಠ ಅವರು, ಅದೇ ರೀತಿ ಬಸವರಾಜ್ ಅರಳಿಕಟ್ಟಿಯವರು, ಅದೇ ರೀತಿ ವಾಸಂತಿ ಅರಳಿಕಟ್ಟಿ, ನೀಲವ್ವ ಅಂಗಡಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೇ ರೀತಿ ಮುದ್ದು ಮಕ್ಕಳಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಗುರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯು ಶ್ರೀಮತಿ ಮಂಜುಳಾ ಕಶ್ಯಪ್ನವರವರ ನೇತೃತ್ವದಲ್ಲಿ ಹಾಗೂ ರಾಜ್ಯ ಸಂಚಾಲಕರಾದಂತಹ ತುಕಾರಾಮ್ ಮೆಹತೆ ಅವರ ನೇತೃತ್ವದಲ್ಲಿ ಕೂಡ ವಿಜೃಂಭಣೆಯಿಂದ ನೆರವೇರಿದೆ ಅಂತಲೇ ಹೇಳ್ಬೋದು.